ಪರವಾಗಿಲ್ಲ ಅಣ್ಣ, ಸುತ್ತೋಣ ನೀನು ಹೆಂಗೋ ಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಯಶು ಮಹಾರಾಜ್ಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ ಕೊಟ್ಟರು ಅಮ್ಮನ. ಇಲ್ಲಿ ಸಾಪೇಟ ಕೊಡ್ಬೇಕಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಕೊಳ್ಳೇಗಾಲದ ಪಾರ್ಟ್ 2 ವಿಡಿಯೋ. ಇವಾಗ ಕೊಳ್ಳೇಗಾಲದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ತಲಕಾಡಿಗೆ ಹೋಗ್ತಾ ಇದ್ದೀವಿ. ತಲಕಾಡಲ್ಲಿ ಹೆಂಗೆ ಏನಿದೆ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ನಾವು ಫುಟೇಜ್ನ ನಾವು ಕ್ಲಿಯರಾಗಿ ತೋರಿಸ್ತೀವಿ. ನಾವು ಇಲ್ಲಿ ನೋಡೋದಾದರೆ ನೋಡಿ, ಕಾವೇರಿ ನದಿ. ಸೊ ಇವಾಗ ಹೋಗೋ ದಾರಿಲೇ ಬ್ರಿಡ್ಜ್ ಕಾಣ್ತು ನಮಗೆ. ಸೊ ಬ್ರಿಡ್ಜು ಸೇಮ್ ಇದೇ ಥರನೇ, ಸತ್ಯವಾಗಲ ಸೇತುವೆನೂ ಸೇಮ್ ಇದೇ ಥರನೇ ಇದೆ. ಬಟ್ ಅದು ನೀರು ಕಮ್ಮಿ ಇತ್ತು. ಇದು ನೋಡಿದ್ರೆ ನೀರು ತುಂಬ ಹೆವಿ ಜಾಸ್ತಿ ಇದೆ. ಸೊ ಇಲ್ಲಿ ತನಕ ನಮ್ಮನ್ನ ಕರ್ಕೊಂಡು ಬಂದಂತಹ ನನ್ನ ಲವೇಬಲ್ ಜಾಕ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ನಾನು ಅವ್ನಿಗೆ ಯಾವಾಗಲೂ ಹೇಳೋದೇ ಬೇಕಾಗಿಲ್ಲ, ನನ್ನ ಬ್ಲಡ್ ಒಂಥರ. ಸೊ ನೀವು ಅಲ್ಲಿ ನೋಡೋದಾದರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣ್ತಿದೆ. ಒಂಥರ ಇದು ನದಿನ ಸಮುದ್ರನ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಇದನ್ನೇನಂತಾರೋ ಉಮೇಶ, ನದಿನ ಸಮುದ್ರನ? ನದಿ ನೋಡಿದ್ರೆ ನದಿನೇ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಕಾವೇರಿ ನದಿ. ಸೊ ಮೇ ಬಿ ಇದು ಕಾವೇರಿ ನದಿ ಅಲ್ವಾ? ಸೊ ಈ ನೀರೇ ಬಂದಿದೆ ತಲಕಾಡಿಗೆ ಕನೆಕ್ಟ್ ಆಗ್ತಿಲ್ಲ. ಇದೇ ಕನೆಕ್ಟ್ ಆಗೋದಂತ ತಲಕಾಡಿಗೆ. ಸರಿ ಬನ್ನಿ, ನಾವು ತಲಕಾಡಲ್ಲಿ ಹೋಗ್ತಾ ನಾವು ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇನ್ನೊಂದೇನೆಂದರೆ, ರೀಸೆಂಟ್ಲಿ ನಾನು ಹೋಗಿದ್ದೆ. ಯಾವಾಗ ಗೊತ್ತಾ, ನಾನು ಕಾಲೇಜ್ ಟೈಮಲ್ಲಿ ಡಿಗ್ರಿ ಫಸ್ಟ್ ಇಯರಲ್ಲಿ ನಾನು ತಲಕಾಡಿಗೆ ಹೋಗಿದ್ದು. ನೆಕ್ಸ್ಟ್ ಇವಾಗಲೇ ಹೋಗ್ತಾ ಇರೋದು ನಾನು. ಸೊ ಬನ್ನಿ ನಾವು ಮುಂದೆ ನಾನು ಮೋಟೋ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಪ್ಲೇಸ್ ಒಂಥರ ನೋಡೋಕ್ಕೆ ಪೀಸ್ಫುಲ್ ಆಗಿದೆ. ಇಲ್ಲೊಂದು ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಆಮೇಲೆ ನಾನು ಮೋಟೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ವೆಯ್ಟ್ ಮಾಡೋಣ. ತಲಕಾಡು ಬಸ್ ಸ್ಟ್ಯಾಂಡ್. ಇನ್ನೂ ನಾವು ತಲಕಾಡಿಗೆ ಇನ್ನೂ ಹೋಗಿಲ್ಲ. ಲೆಫ್ಟಾ ರೈಟಾ? ಕಾವೇರಿ ರಿವರ್ ನದಿ ಇದೆ. ಫುಲ್ಲು ಹಸಿರು ಅಂತ ನೋಡಿ. ಎಷ್ಟು ಹಸಿರಾಗಿ ಕಾಣ್ತಾ ಇದೆ ಅಂತಂದರೆ, ಕಾಣೋ ದೂರ ಕಣ್ಣಿಗೆ ಎಷ್ಟು ದೂರ ಕಾಣುತ್ತೋ ಜಾಗ ಅಲ್ಲೆಲ್ಲ ಫುಲ್ ಹಸಿರೇ. ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಮುಂಚೆ ಎಲ್ಲ ನಾವು ಬರೋಬೇಕಾದ್ರೆ 10 ರೂಪಾಯಿ ಏನು ಇರ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ 10 ರೂಪಾಯಿ ಕಟ್ಟಬೇಕಂತೆ ತಲಕಾಡು ನದಿಗೆ ದಾರಿ. ಓಕೆ ಹೋಗ್ತೀವಿ. ಇವಾಗ ನೋಡಿದ್ರೆ 10 ರೂಪಾಯಿ ತಗೋಂತವ್ರೆ. ಒಂದು ಬೈಕಿಗೆ 10 ರೂಪಾಯಿ ಅಂದರೆ ಎಷ್ಟು ಬೈಕ್ ಓಡಾಡ ಕೇಳಿದ್ರೆ ಗ್ರಾಮ ಪಂಚಾಯಿತಿ ಅವ್ರ ಕಡೆಯಿಂದ ಹೋಗುತ್ತೆ ಅಂತವ್ರೆ. ನೋಡು ಎಷ್ಟು ಚಂದ ಉಂಟು ನೋಡು ಮಾರಯ್ಯ. ಅದು ಇಲ್ಲ, ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಕಣ. ಅಜ್ಜಿ ಬರ್ತೀವಿ ಹಾಂ ಹೋಟ್ಲೆ. ಇವಾಗ ದೊಡ್ಡದಾಗಿ ಮಾಡ್ಬಿಟ್ಟವ್ರೆ, ಕ್ಲೀನಾಗಿ ಮಾಡ್ಬಿಟ್ಟವ್ರೆ. ಮುಂಚೆ ಆ ಥರ ಇಲ್ಲೂ ಟೋಲ ಮತ್ತೆ ಎಷ್ಟು ತಗೊಂತಾರೋ ನೋಡಂಗೆ ಪಾರ್ಕಿಂಗ. ಇಲ್ಲಿ ಸಪ್ರೇಟ ಕೊಡಬೇಕಾ? ಅದು ತಗೊಂಡಿದ್ದು ಅದು ಫಾರೆಸ್ಟ್, ಅದು ಪಂಚಾಯಿತಿ ಫಾರೆಸ್ಟ್. ಸ್ಕ್ಯಾನರ್ ತೋರಿಸೋಣ. ತಗೊಳ್ಳೋ. ಹಿಂಗೆ ನೀನು ಮಾಡೋದು ಎಲ್ಲ ಕೆಲಸ. ಇಲ್ಲ ಒಂದು ಜೋಬ್ಗಾದ್ರೆ ಇಟ್ಕೊಂಡು ಇದನ್ನ. ನನ್ನ ತಪ್ಪೇನಿಲ್ಲ, ಇವಂದೇ ತಪ್ಪು. ಚಾರ್ಜಿಂಗ್ ಖಾಲಿಯಾಗಿದೆ ಅಂದ್ಬಿಟ್ಟು ಪವರ್ ಬ್ಯಾಂಕ್ ಸಿಗಿಸಿದ್ದ. SD ಕಾರ್ಡ್ ಫುಲ್ ಮಾಡಿದ್ರೆ ನಾನೇನು ಮಾಡಲಿ? ಎಲ್ಲ ನಿಂದೇ ಇರೋದ್ರೆ ಫುಟೇಜು ನನ್ನ ಹತ್ರ ಬರ್ತೀನಿ ನೀನು. ನಾನೇನೇ ನೈಟೇ ನಾನು ಡಿಲೀಟ್ ಮಾಡಿ ಅಂತಂದೆ, ಇವ್ನು ಡಿಲೀಟ್ ಮಾಡಿಲ್ಲ. ನಮ್ಮಮ್ಮ ನನ್ನ ತಪ್ಪಲ್ಲ ಅಂತ ಬೈತಾನೆ ಇರೋದು ಸುಮ್ಮನೆ. ನಂದೇನು ತಪ್ಪಿಲ್ಲ, ಇವಂದೇ ತಪ್ಪು ಎಲ್ಲ. ನೋಡ್ರಿ ನಾನು ಕಿತ್ತಾಕದ್ನ ಇದನ್ನು ನನ್ನ ಮೇಲೆ ಎಲ್ಲ ನಿಜ ಅವಂದೇ ತಪ್ಪು. ಸೊ ಹೇಳೋದು ಮಾಡ್ತದೆ. ನಾನು ತಲಕಾಡಿಗೆ ಬಂದಿದ್ದೀವಿ ನೋಡ್ರಿ. ಮುಂದೆ ನೋಡಿದ್ದು ಇಲ್ಲಿ ನೋಡಿ ನಮ್ಮನ್ನ ನೋಡೋಕ್ಕೆ ನಿಮ್ಮನ್ನೇನು ನೋಡೋದಲ್ಲಿ ಎಷ್ಟೋ ಚೇಂಜ್ ಆಗ್ಬಿಟ್ಟೈತೆ. ಫುಲ್ಲು ವಿಡಿಯೋ ಮಾಡೋದಕ್ಕೂ ಕಾಸು ಕೇಳ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲೊಂದು ಜಾಗ ಇತ್ತು ಸುಮ್ಮನೆ. ತಾಕತ್ತಿದ್ರೆ ಈ ಬ್ಯಾಂಗ್ಳೂರಿಗೆ ಬಾ. ಇದೇನು ಬ್ರಿಡ್ಜ್ ಎಲ್ಲಿಗಿದು ನೋಡಿ. ತಲಕಾಡು ಎಲ್ಲ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ಇದು ನಾನು ಮುಂಚೆ ಬಂದಾಗೆಲ್ಲ ಫುಲ್ಲು. ಬನ್ನಿ ಅಣ್ಣ ಬನ್ನಿ. ಅಣ್ಣ ಇಲ್ಲೋದ್ರು ಇಲ್ಲಿ ಹೋಗಿದ್ದಾರೆ ನೋಡಿ. ನಮ್ಮ ತಪ್ಪ ಇದೆ. ಬರೋ ಬರ್ತಾರೆ ಅವರೇ. ಇನ್ನ ಪಾಪ ಕಷ್ಟಪಟ್ಟು ತೆಗಿತವ್ರೆ. ನೀರಲ್ಲಿ ಆಡೋನೇನಾ?
ಆಳ ಇಲ್ಲ, ನೀರಲ್ಲಿ ಆಟ ಆಡೋಣ ಬೇಡ? ಆಟ ಆಡೋಣ ಆಮೇಲೆ ಬಂದು. ಹಾಂ, ಇದ್ರ ಸ್ಟೋರಿ ಗೊತ್ತಣ್ಣ ನಿಮಗೆ? ತಲಕಾಡು ಮುರಳಾಗಲಿ ಮಾಲಂಗಿ ಹಂಗೆ ಮಾಡಿ ರೆಕಾರ್ಡ್ ಮಾಡಲಾ? ಹೇಳ್ತೀನಿ ಅಲ್ಲಿ ಮಾಡ್ತೀರಾ? ಯೂಟ್ಯೂಬಲ್ಲಿ ಬರ್ತೀರಾ ನೀವು? ಹೋಗ್ತಾ ಹೋಗ್ತಾ ಆಳ ಹೆಂಗಾಗಿದೆ ಅಂತಂದರೆ ಈ ಕೋಲೆ ಫುಲ್ಲು ಮುಳುಗೋಗ್ತಾ ಇದೆ. ಹಂಗೆ ಹೇಳ್ಬಿಡಿ ಅಣ್ಣ ನೀವು. ತಲಕಾಡು ಮುರಳಾಗಲಿ ಹ್ಞೂ, ಮರಳಾಗಲಿ ಮಾಲಂಗಿ ಮಡುವಾಗಲಿ ಯಶಸ್ವಿ ಮಹಾರಾಜಿಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ ಕೊಟ್ಟಿರೋದು ಅಮ್ಮನೇ. ಏನಂತ ಕೊಟ್ಟಿರೋದು ಅವರು? ಏನಕ್ಕೆ ಅಂದರೆ ಅದು ಇನ್ನು ಸ್ಟೋರಿ ಗೊತ್ತಿಲ್ಲ, ಅದು ಅಷ್ಟು ಹಾ. ಗೊತ್ತಷ್ಟು. ಅದೇ ಮಾಲಂಗಿ ಮಡು ಸರ್, ಅದಾ? ಅದೇ ಊರು. ಜೂಮ್ ಮಾಡ್ಬೋದಾ? ಆಗುತ್ತೆ ಅದು. ಇದು ಫುಲ್ಲು ಡೀಟೇಲ್ ಬಂದು ನಾನು ಏನು ಹೆಂಗೆ ಅಂತ ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹೆಂಗೆ ತಿಳ್ಬೇಕು ಅಂದರೆ ಗೈಡ್ ಕಳಿಸಿ ಸರ್. ಗೈಡ್ ಇದೆ ಇದಾರಾ? ಅವ್ರ ಹತ್ರ ಹೋಗಿ ಕೇಳಬೇಕು. ಯಾರು ಇಲ್ಲಮ್ಮ, ಹೇಳ್ತೀನಿ ನಿಮಗೆ ಪೂರ್ತಿಯಾಗಿ. ನಾವು ಒಂದು 4 ಜನ ಹುಡುಗಿರು, 5 ಜನ ಹುಡುಗರೆಲ್ಲ ಬಂದಿದ್ದೀವಿ. 2 ಅವರ್ ಬಂದ್ಬಿಡ್ತೀವಿ. ತಿರುಗಿಸ್ತವ್ರೆ ನನಗೆ. ತಿರುಗಿಸಿದ್ರೇ ತಲೆ ಸುತ್ತು ಬಿಡುತ್ತೆ. ಆದ್ರೂ ನಾನೇ ಕಟಿಂಗ್ ಮಾಡೋದು. ತಿರುಗಿಸಿದ್ರು ಪರವಾಗಿಲ್ಲ ಅಣ್ಣ. ತಿರುಗಿಸಿ ಸಮಾಧಾನ ಮಾಡ್ತಾರೆ. ನನಗೇನಂತಂದರೆ ತಿರುಗಿಸಿದ್ರೆ ಒಗ್ನೇಕಲ್ಗೆ ಹೋಗಿದ್ವಿ ಒಂದ್ಸಲ. ಅಲ್ಲೋ ಅಯ್ಯಪ್ಪ ತಗ ತಿರುಗಿಸ್ಬಿಟ್ಬಿಟ್ಟ ಒಂದ್ಸಲ. ತಲೆನೇ ಸುತ್ತೈತೆ ನನಗೆ. ಜಾಸ್ತಿ ತಿರುಗಿದ್ರೆ ಸುತ್ತಬಿಡುತ್ತೆ. ಹೌದು, ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ವಿ ನಾವು ಇಲ್ಲಿಗೆ. ಚೆನ್ನಾಗಿತ್ತಲ್ಲ ಹೌದಣ್ಣ? ಇದು ಒಳ್ಳೆ ನೀರಾ? ನಾವು ಕುಡಿಬೋದು. ನಾವು ಕುಡಿಯಂಗಿಲ್ವಾ? ರೂಢಿ ಇದೆಯಲ್ಲ, ಹಾಂ, ಹಂಗೆ ಕುಡಿದ್ರೆ ಏನಿಲ್ಲ. ಸೌಂಡು ಕಲ್ಲ 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 ಅಂತಾರೆ. ಚೆನ್ನಾಗಿತ್ತು. ರೌಂಡು ತಿರುಗಿಸಿ ಅಣ್ಣ. ರೌಂಡ್ ಸುತ್ತವ್ರು ಇವಾಗ. ಅಣ್ಣ ಸ್ವಲ್ಪ ಪರವಾಗಿಲ್ಲ ಅಣ್ಣ, ಸುತ್ತೋಣ ನೀನು. ಹೆಂಗೋ ಸುತ್ತ. ಅಣ್ಣ ಸ್ವಲ್ಪ ಸ್ಲೋ ಮಾಡ್ಕೋಣ, ಬೇಡ ಬೇಕಾರೆ. ಬೇಡ ಅಣ್ಣ, ಸಾಕಣ. ಸಾಕು ಸಮಾಧಾನ. ಯಾಕೆ ನನಗೆ ತಲೆ ತಿರುಗುತ್ತೆ ಕೊಡು. ಸಾಕಣ. ನಿನಗೆ ಬೇಕೇನೋ ರೌಂಡು? ಬೇಡ, ಸಾಕಣ. ತಿಂದಿರೋದೆಲ್ಲ ಬಂದ್ಬಿಡುತ್ತೆ ಆಮೇಲೆ. ಓ, ಬೆಳಿಗ್ಗೆ ಟಿಫನೇ ಮಾಡಿಲ್ಲ, ಡೈರೆಕ್ಟ್ ಊಟ ಮಾಡಿದ್ದು. ಯಾವುದಾದ್ರು ಹೋಟ್ಲು? ಅಮ್ಮ ಮಗಳು ಹೋಟ್ಲ ಅಣ್ಣ? ಇಲ್ಲಿ ಮೀನು ಎಲ್ಲಿ ಸಿಗುತ್ತೆ? ಹೋಟೆಲ್ ಇದೆಯಲ್ಲ, ಹಾಂ, ಅಂದರೆ ಇಲ್ಲೇ ಹಿಡ್ದು ಇಲ್ಲೇ ಮಾಡಲ್ವಾ? ವೈದ್ಯನಾಥಪುರ ಕುಕ್ಕರ್ ಇದೆ, ಹಾಂ, ಕುಕ್ಕರ್ ಇದೆ ದೇವಸ್ಥಾನ. ಮುಗಿಸ್ಕೊಂಡು ಹೋಗಿ ತಿಳ್ಕೊಂಡು ಬರಬೇಕು. ಹಾಂ, ಇದೆಯಾ? ನಾವಿಬ್ಬರೇ, ನಮ್ಮ ತಮ್ಮನೇ ಅವನು. ನಾವು ಬಂದಿದ್ದು ಇದಕ್ಕೆ ಹೋಗಿದ್ವಿ, ಕೊಳ್ಳೇಗಾಲಕ್ಕೆ. ಅಲ್ಲಿ ನೋಡಿಕೊಂಡು ಈ ಕಡೆ ಬಂದಿದ್ವಿ. ಒಂದು 5 ನಿಮಿಷ ತಲೆ ದಿಮ್ಮಂದು ನನಗೆ. ಯಾಕೆ ನಿಂದು ವಾಟರ್ ಪ್ರೂಫ್? ಹಾಂ, ಬೇಡ ಅಣ್ಣ, ಬೇಡ, ಸಾಕು ಅಷ್ಟಕ್ಕೆ. ಅಷ್ಟೇ ಸಾಕಣ. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ. ಆಡೋಣ, ದಾರಿ ಬಿಡಿಯೋಣ. ಅಣ್ಣ ಫುಲ್ ಟೈಟ್ ಆಗ್ಬಿಟ್ಟಾರೇನೋ. ಜಾಲಿ ಜಾಲಿ ಅಂದ್ಕೊಂಡು ನೀರೆಲ್ಲ ಎಸಿಬಿಟ್ರು. ಏನೋ ಅನ್ನೋಕ್ಕಾಗಲ್ಲ. ಜಾಲಿ ಜಾಲಿ ಅಂದ್ಕೊಂಡು ಗೋಪುರಗೆಲ್ಲ ಜಾಲಿ ಮಾಡಿಬಿಟ್ರು. ನೀರೆಲ್ಲ ಆಟ ಆಡ್ಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಮುಗಿಸ್ಕೊಂಡು ಫುಲ್ಲು ಒದ್ದೆ ಮಾಡಿಬಿಟ್ರು ನನ್ನ. ನೋಡಿ, ಇದೇ ಥರದಲ್ಲಿ ನಾವು ಹೋಗಿದ್ದು, ಇನ್ನೊಂದು ಥರದಲ್ಲಿ ನಿಂತಿದ್ದೀವಿ. ಈ ಥರದಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡು ಈ ಥರದ್ದೆಲ್ಲ ಸೊ ಒಂದು ರೈಡಿಗೆ ಬಂದಿದ್ದನ್ನ ಒಬ್ರಿಗೆ 100 ರೂಪಾಯಿ ಅಂತ ಅಂದ್ಬಿಟ್ಟು 200 ರೂಪಾಯಿ ತೊಗೊಂಡ್ರು ಅವರು. ಸೊ ಕೊಡ್ಬೋದು, ಪರವಾಗಿಲ್ಲ. ಸೊ ಒಂದು ರೌಂಡು ಇನ್ನೂ ಸುತ್ತಿಸ್ತಾ ಇದ್ರು. ಬಟ್ ನನಗೇನಂತಂದರೆ ಸುತ್ತಿದ್ರೆ ನನ್ನ ತಲೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಎಲ್ಲ ಸುತ್ತಾಡೋದಕ್ಕೆ ಹೋಗೋದಿಲ್ಲ. ಈ ಜಾಯಿಂಟ್ ವೀಲ್ ಅವೆಲ್ಲ ನಾನು ಹೋಗೋದೇ ಇಷ್ಟನೇ ಪಡೋದಿಲ್ಲ ನಾನು ಅದೆಲ್ಲ. ಸೊ ನಾನು ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಫುಲ್ಲು ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತೈತೆ. ಇದು ತುಂಬ ಅಂದರೆ ಹೆವಿ, ತುಂಬ ಡಿಫ್ರೆನ್ಸ್ ಇದು.
ಬಟ್ ಇವಾಗ ನಾನು ಹೋಗ್ತೀನಿ, ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಬಂದು ಕಂಟಿನ್ಯೂ ಮಾಡ್ತೀನಿ ಇವಾಗ. ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಹೋಗ್ಬಿಡ್ತೀವಿ. ನೋಡ್ರಿ ಒಂದ್ಸಲ ಮುಂದೆ ನೋಡ್ರಿ ಎಷ್ಟು ಚಳಿ ಆಗ್ತೈತೆ, ಇಲ್ಲಾಂದ್ರೆ ಎದುರ್ಬೋದಾಗಿತ್ತು. ಆಡ್ತಾನಂತಲ್ಲ ಫುಲ್ ಚಳಿ ಆಗ್ತಿದೆ. ನಾನು ಏನಾದರೂ ಟ್ರಿಪ್ ತಂದಿದ್ದೀರಿ ಒಳಗಡೆ ಅಂಡರ್ ವಾಟರ್ ಶೂಟ್ ಮಾಡ್ತಾಯಿದ್ದೆ. ಅವಾಗ ಚಳಿ ಆಗ್ತಿದಲ್ವಾ? ಅವಾಗ ಚಳಿ ಆಗಲ್ಲ, ಯಾಕಂದರೆ ನಿಮಗೋಸ್ಕರ ವೀಡಿಯೋ ಶೂಟ್ ಮಾಡ್ಕೊಳ್ತೀನಲ್ಲ ಅದಕ್ಕೆ. ನೀರಲ್ಲಿ ಹೋಗ್ಬೇಕು ಅಂತ ಅನಿಸ್ತೈತೆ, ಬಟ್ ಮೋಡ ಚಳಿ ಸಾಕು. ಯಾಕೆ ಆಮೇಲೆ ಹೋಗಿ ಊಟ ಮಾಡಬೇಕು, ತಿಂಡಿ ಗಿಂಡಿ ಒದ್ದೆ ಆಗೋಯ್ತು ಅಂದರೆ ಗಾಡಿ ಓಡಿಸ್ಬೇಕಾಗಲ್ಲ. ಸರ್ ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಇವಾಗ ಮನೆಗೆ ಹೋಗೋದೆ. ಸರ್ ತಗೋ ಇಟ್ಕೋ. ಕುದುರೆ ಮೇಲೆ ಬೇಡ ಬೇಡ, ಕುದುರೆ ಬೇಡ ನಮಗೆ. ಯಾಕೆ ರೈಡ್ ಹೋಗ್ಬೇಕು? ಯಾಕೆ ರೈಡ್? ಸರ್ ಕುದುರೆ ಬೋಟಿಗೆ ಬಿಟ್ಬಿಟ್ಟು ಕುದುರೆ ಮೇಲೆ ಹೋಗ್ಬೋದಾಗಿದೆ ಸರ್, ಎಷ್ಟಂತ ಕೇಳ್ಬಿಟ್ಟು. ಅದು ಕರೆಕ್ಟೇ, ಬಟ್ ನನ್ನ ಪ್ರಿಫರು ಅಷ್ಟೇ. ಸುಮ್ಮನೆ ಬೋಟಿಂಗೆಲ್ಲ ಹೋಗಿ ಕಾಸು ವೇಸ್ಟ್ ಮಾಡ್ಕೋಬೇಡಿ. ಹಾರ್ಸ್ ರೈಡ್ ಇದೆ, ಹಾರ್ಸ್ ರೈಡ್ ಟೈಮ್ ಮಾಡಿ. ಹಾರ್ಸ್ ರೈಡು ಸ್ವಲ್ಪ ಜಾಸ್ತಿ ಫ್ರಾಡ್ ನಡೆಯುತ್ತೆ. ಟೂರಿಸ್ಟ್ಗೆ ಒಂದು ರೇಟು, ಇಲ್ಲಿರೋ ಲೋಕಲ್ಗೆ ಒಂದು ರೇಟ್ ಥರ ಮಾತಾಡ್ತಾರೆ. ಡಬ್ದಲ್ಲಿ ಹೋಗಿಲ್ದಿರೋ ಹೋಗ್ರಿ. ಟೂರಿಸ್ಟ್ಗೆ ಅಂದರೆ ಫಾರಿನರ್ಸ್ಗೆ ಬೇರೆ ರೇಟೇ. ಫಾರಿನರ್ಸ್ಗೆಲ್ಲ ಜಾಸ್ತಿನೇ ಹೇಳ್ತಾರೆ, ನಮ್ಮಂಥವ್ರಿಗಾದ್ರೆ ಸ್ವಲ್ಪ ಕಮ್ಮಿನೇ. ಸೊ ಅದೆಲ್ಲ ನಾರ್ಮಲಾಗಿ ನಡೆಯೋದೆ. ನಾವೆಲ್ಲಿ ₹100 ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ನಿಸ್ತು. ಏನು ಇಲ್ಲಿಂದ ಅಲ್ಲಿಗೆ ಒಂದು ಸ್ವಲ್ಪ ₹100 ಜಾಸ್ತಿನೇ ಆಯ್ತು ಅನ್ನಿಸ್ತು. ಸ್ವಲ್ಪ ಅಲ್ಲ, ಓವರ್ ಜಾಸ್ತಿನೇ ಆಯಿತು. ಆದರೂ ಪರವಾಗಿಲ್ಲ, ಏನೋ ಬಿಡಿ. ವೀಡಿಯೋಗೋಸ್ಕರ ಇನ್ನೂ ನೋಡೋಕೆ ಆಗಿದ್ದಾಯಿತು, ಬಿಟ್ಬಿಡಿ. ಬರೀ ವಿಡಿಯೋ ಚಿಕ್ಕ ಚಿಕ್ಕ ಯಾಕೆ ಓಡ್ತಾವ ನನಗೆ ನರೇಶ? ಅದು ಭಾಳ ನೋಡೋಣ ಹೆಂಗೆಲ್ಲ ಆಗ್ತೈತೆ. ಬನ್ನಿ ತಿಂತ ಕಂಟಿನ್ಯೂ ಮಾಡ್ತೀನಿ. ನೀರಲ್ಲಿ ಆಟಾಡಿ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ, ಬಟ್ ಇಲ್ಲಂತೂ ಊಟ ಚೆನ್ನಾಗೇ ಇರಲಿಲ್ಲ. ಅನಿವಾರ್ಯ ಏನು ಮಾಡೋಕ್ಕಾಗಿಲ್ಲ, ಊಟ ಮಾಡಲೇಬೇಕಾಗಿತ್ತು. ಯಾಕಂದರೆ ಇಲ್ಲಿ ಒಂದು 2 ಹೆಲ್ಮೆಟ್ ಕೊಟ್ಟಿದ್ವಿ ನಾವು. ಹೆಲ್ಮೆಟ್ ಕೊಟ್ಟಾದಮೇಲೆ ಸುಮ್ಮನೆ ಊಟ ಮಾಡ್ದಿರೋ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಊಟ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಊಟ ತೊಗೊಂಡ್ವಿ. ಇಲ್ಲಿ ಬಂದಿದ್ದ ಊಟ ಚಪಾತಿ ಊಟ ಮತ್ತು ಪರೋಟ ಊಟ, ಹೋಳಿಗೆ ಊಟ ಅಂತಂದ್ಬಿಟ್ಟು ಕೊಡ್ತಾಯಿದ್ರು. ನಾನು ಚಪಾತಿ ಊಟ, ನಮ್ಮ ತಮ್ಮ ಪರೋಟ ಊಟ ಅಂತಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಬಟ್ ಇಲ್ಲಿ ಕಾಸ್ಟ್ ಅಂತೂ ಬೆಲೆ ಅಂತೂ ₹100 ಅಂತ ಹೇಳಿದ್ರು. ಆ ₹100ಗೆ ವರ್ತೇ ಇಲ್ಲ. ಬಟ್ ಅನ್ಲಿಮಿಟೆಡ್ ಕೊಡ್ತಾರೆ ಊಟ, ಬಟ್ ಅಷ್ಟೊಂದು ಟೇಸ್ಟ್ ಇರಬೇಕಲ್ಲ. ಟೇಸ್ಟ್ ಇಲ್ದಿರೋ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ. ನನಗಂತೂ ಇಲ್ಲಿ ತಿನ್ನೋಕ್ಕೂ ಆಗಿರಲಿಲ್ಲ. ನಾನು ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ನಮ್ಮ ತಮ್ಮ ಅಂತೂ ಕೊನೆವರೆಗೂ ತಿಂತಾನೇ ಇದ್ದ, ಯಾಕಂದರೆ ₹100 ಕೊಡ್ತೀವಿ ನಾವು, ಕೊನೆವರೆಗೂ ತಿನ್ನಲೇಬೇಕು ಅಂತಂದ್ಬಿಟ್ಟು ಅದನ್ನು ಮುಗಿಸೋವರೆಗೂ ಇನ್ನೊಂದು ಸಲ ಹಾಕ್ಸ್ಕೊಂಡು ತಿನ್ಕೊಂಡು ಬಂದ್ಬಿಟ್ಟ ಅವನು. ಮತ್ತು ನಾವಿಲ್ಲಿ ಊಟ ಮಾಡಿ ಮುಗಿಸ್ಕೊಂಡು ಮನೆಗೆ ಹೊರಡೋ ಸಮಯ. ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತಂದ್ಬಿಟ್ಟು ಅಲಮೇಲು ಮಂಗಮ್ಮ ಬಂದಿದ್ದಾನ ಶಾಪ ಕೊಟ್ಟಿರ್ತಾಳೆ. ಯಾಕೆ ಕೊಟ್ಟಿರ್ತಾಳೆ, ಏನಕ್ಕೆ ಕೊಟ್ಟಿರ್ತಾಳೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಶ್ರೀರಂಗಪಟ್ಟಣದ ರಾಜ ಆದ ಶ್ರೀರಂಗರಾಯನ ಹೆಂಡತಿ ಬಂದಿದ್ದಾನ ಅಲಮೇಲು ಮಂಗಮ್ಮ. ಅಲಮೇಲು ಮಂಗಮ್ಮನಿಗೆ ಏನಾಗಿತ್ತು ಅಂತಂದರೆ, ಅವಳು ಎವ್ರಿ ಇಯರ್ ಬಂದಿದ್ದಾನ ಒಂದು ದೇವಸ್ಥಾನಕ್ಕೆ ಹೋಗಿ ಅವಳ ಹತ್ರ ಇರೋ ಒಡವೆ ಆಭರಣಗಳನ್ನೆಲ್ಲ ಫುಲ್ಲು ಆ ದೇವಿಗೆ ಅಲಂಕಾರ ಮಾಡಿ ಮತ್ತೆ ವಾಪಸ್ ತಗೊಳ್ಳೋದು ಇತಿಹಾಸ ಬಂದಿದ್ದಾನ ನಡೆಸ್ಕೊಂಡು ಬರ್ತಿತ್ತಂತೆ. ಆ ಟೈಮಲ್ಲಿ ಶ್ರೀರಂಗರಾಯನಿಗೆ ಏನಾಗಿತ್ತು ಅಂತಂದರೆ ಒಂದು ಕ್ಯಾನ್ಸರ್ ಬಂದು ಇದರಲ್ಲಿ ಅವರು ಶ್ರೀರಂಗರಾಯ ಬಂದಿದ್ದಾನ ತೀರ್ಕೊಂಡಿರ್ತಾರೆ. ತೀರ್ಕೊಂಡಾದ್ಮೇಲೆ ಅಲ್ಲಿರೋ ರಾಜ ಏನಾಗಿರ್ತಾನೆ, ಸತ್ತೋಗಿರ್ತಾನೆ. ಸೊ ಅಲ್ಲಿ ರಾಜರು ಇನ್ಯಾರು ಇರೋದಿಲ್ಲ. ಇನ್ನೊಂದು ರಾಜ ಬಂದು ಅದನ್ನು ಆಳ್ವಿಕೆ ಮಾಡೋಬೇಕಾರೆ ಇನ್ನು ಅಲಮೇಲು ಮಂಗಮ್ಮನ ಹತ್ರ ಇರೋ ಒಡವೆ ಆಭರಣಗಳನ್ನೆಲ್ಲ ಫುಲ್ ಕಿತ್ಕೊಂಬರ್ಬೇಕು ಅಂತಂದ್ಬಿಟ್ಟು ಮೈಸೂರು ರಾಜನ ಕಡೆಯಿಂದ ಆಜ್ಞೆ ಬರುತ್ತೆ. ಸೈನಿಕರು ಹೋಗಿದ್ದಾನ ಅಲಮೇಲು ಮಂಗಮ್ಮನ ಹತ್ರ ಇರೋ ಒಡವೆನ ಕಿತ್ಕೊಂಡು ಬನ್ನಿ ಅಂತಂದಾಗ ಅಲಮೇಲು ಮಂಗಮ್ಮ ಬಂದಿದ್ದಾನ ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತಂದ್ಬಿಟ್ಟು ಈ 3 ಶಾಪನ ಕೊಡ್ತಾರೆ. ಯಾಕೆ ಈ 3 ಶಾಪ ಕೊಡ್ತಾರೆ ಅಂತಂದರೆ, ತಲಕಾಡು ಮರುಳಾಗಲಿ ಅನ್ನೋದಕ್ಕೆ ಕಾರಣ ಏನಂತಂದರೆ, ಇವಾಗ ಸೈನಿಕರು ಬರೋಬೇಕಾದ್ರೆ ಅಲ್ಲಿರೋ ಮರುಳು ಬಂತು ಅಂತಂತಂದರೆ ಅಲ್ಲಿರೋ ದಾಟೋದಕ್ಕೆ ಆಗೋದಿಲ್ಲ ಅವರು ಮಾಲಂಗಿನ. ಓಕೆನಾ, ಮಾಲಂಗಿ ಬಂದಿದ್ದನ್ನು ಅಲಮೇಲು ಮಂಗಮ್ಮನವರ ತವರೂರಾಗಿರುತ್ತೆ. ಮಾಲಂಗಿ ಮಡುವಾಗಲಿ ಅಂತಂದರೆ ಕಾವೇರಿ ನದಿಯ ರೀತಿರುತ್ತರೋ, ಮಡುವು ಅಂತಂದರೆ ಸುಳಿ ಅಂತ. ಸೊ ಸೈನಿಕರು ಇನ್ ಕೇಸ್ ಅದನ್ನು ದಾಟ್ಕೊಂಡು ಬರೋಬೇಕಾದ್ರೆ ಆ ಸುಳಿಗೆ ಸತ್ತೋಗ್ಲಿ ಅಂತಂದ್ಬಿಟ್ಟು ಮತ್ತು ಇವಾಗ ಅರಸರು ಬಂದಿದ್ದನ್ನು ಆಜ್ಞೆ ಮಾಡಿರೋದಲ್ವಾ, ಸೊ ಅವರು ವಂಶ ಪಾರಂಪರೆ ಬೆಳಿಬಾರ್ದು ಅಂತಂದ್ಬಿಟ್ಟು ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತಂದ್ಬಿಟ್ಟು ಅಲಮೇಲು ಮಂಗಮ್ಮ ಬಂದಿದ್ದನ್ನು ಶಾಪ ಕೊಟ್ಟಿರ್ತಾರೆ. ಇಷ್ಟೇ ಶಾರ್ಟ್ಕಟ್ಟಲ್ಲಿ ಹೇಳಬೇಕು ಅಂತಂದರೆ, ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತಂದ್ಬಿಟ್ಟು ಈ ರೀಸನ್ಗೋಸ್ಕರನೇ ಬಂದಿದ್ದಾನೆ ಅಲಮೇಲು ಮಂಗಮ್ಮ ಬಂದಿದ್ದಾನೆ ಶಾಪ ಕೊಟ್ಟಿರ್ತಾಳೆ. ಇನ್ನೂ ನಿಮ್ಗೆ ಹೆಚ್ಚಿಗೆ ಡೀಟೇಲ್ಸಾಗಿ ಇನ್ನೂ ಡೀಟೇಲಾಗಿ ಹಿಸ್ಟ್ರಿ ತಿಳ್ಕೊಬೇಕು ಅಂತಂದರೆ ನೀವು ಪ್ರಾಕ್ಟಿಕಲಾಗಿ ತಲಕಾಡಿಗೆ ಹೋಗಿದ್ದನ್ನು ಅಲ್ಲಿ ಗೈಡ್ಸ್ ಇರ್ತಾರೆ, ಅಲ್ಲೋಗಿ ನೀವು ಕ್ಲಿಯರಾಗಿ ತಿಳ್ಕೊಂಡು ಬರ್ಬೋದು. ಬೇಸಿಕ್ ಇನ್ಫಾರ್ಮೇಷನ್ ಅಂತೂ ನಾನು ಕೊಟ್ಟಿದ್ದೀನಿ.
ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಗಾಡಿ ಓಡಿಸಬೇಕಾರೆ, ಬೈಕ್ ಓಡಿಸಬೇಕಾರೆ ಹುಷಾರಾಗಿ ಓಡಿಸಿ, ಹೆಲ್ಮೆಟ್ ಹಾಕೊಂಡು ಓಡಿಸಿ ಅಂತ ಅಂದ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.